ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ರೆಕಾರ್ಡ್ ಯಾವ ಒಂದು ಟಾಪಿಕ್ ಮೇಲೆ ಅಂದರೆ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳಬಹುದು. ತುಂಬ ಜನ ಈ ವಿಡಿಯೋ ಬಗ್ಗೆ ಕೇಳ್ತಾ ಇದ್ರಿ, ಈ ವಿಡಿಯೋ ಮಾಡಿ ಅಂತ. ಎಸ್, ಫೈನಲಿ ಐ ಆಮ್ ಡೂಯಿಂಗ್ ದಿಸ್. ಓಕೆ, ಈ ಒಂದು ರಿಚುವಲ್ ನಾನು ಏನು ಹೇಳ್ತಾ ಇದ್ದೀನಿ, ಇಟ್ಸ್ ಟ್ರೈಡ್ ಆ್ಯಂಡ್ ಟೆಸ್ಟೆಡ್. ಅಂದರೆ ಟ್ರೈ ಮಾಡಿ ಆ್ಯಂಡ್ ನನ್ನ ಕ್ಲೈಂಟಿಗೆ ಇದನ್ನು ಸಜೆಸ್ಟ್ ಕೂಡ ಮಾಡಿದ್ದೆ ಆ್ಯಂಡ್ ಅವರಿಗೆ ರಿಸಲ್ಟ್ ಕೂಡ ಬಂದಿದೆ. ಅದಕ್ಕೋಸ್ಕರ ನಾನು ಇದ್ರ ಬಗ್ಗೆ ರಿಸಲ್ಟ್ ಬಂದ ಮೇಲೆ ನಾನು ವಿಡಿಯೋ ಮಾಡೋಣ ಅಂತ ನಾನು ಕಾಯ್ತಾ ಇದ್ದೆ. ಆ್ಯಂಡ್ ನೌ ದ ರಿಸಲ್ಟ್ ವಿಚ್ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಇಟ್ಸ್ ಗಾಟ್. ಓಕೆ, ಸೊ 100% ರಿಸಲ್ಟ್ ಸಿಗುತ್ತೆ. ಬಟ್ ಒಂದು ನೆನಪಲ್ಲಿ ಇಟ್ಕೊಳ್ಳಿ ಗೈಸ್, ಯಾವುದೇ ಒಂದು ರಿಚುವಲ್ನ ಮಾಡ್ತಾ ಇದ್ದೀರಾ, ಟೆಕ್ನಿಕ್ನ ಮಾಡ್ತಾ ಇದ್ದೀರಾ ಅಂದರೆ ಯು ಹ್ಯಾವ್ ಟು ಬಿ ಲೈಕ್ ತುಂಬ ನಂಬಿಕೆ ಇಟ್ಕೊಂಡು ಈ ಒಂದು ರಿಚುವಲ್ಸ್ ಆಗಿರಲಿ, ಟೆಕ್ನಿಕ್ಸ್ ಆಗಲಿ ನೀವು ಮಾಡಬೇಕಾಗತ್ತೆ. ತುಂಬ ನಂಬಿಕೆ ಇಟ್ಕೋಬೇಕು ಯೂನಿವರ್ಸ್ ಮೇಲೆ, ನಿಮ್ಮ ಮೇಲೆ. ನೀವು ಏನು ಮಾಡ್ತಾ ಇದ್ದೀರಾ ಆ ಕೆಲಸದ ಮೇಲೆ. ಎಸ್, ಇಟ್ ವಿಲ್ ವರ್ಕ್ 100% ಅಂತ ಹೇಳಿ ನೀವು ಆ ಕೆಲಸನ ಮಾಡಬೇಕಾಗತ್ತೆ. ಓಕೆ, ಸೊ ವಿಡಿಯೋ ಯಾವುದ್ರ ಮೇಲೆ ಅಂದರೆ ಥರ್ಡ್ ಪಾರ್ಟಿ ರಿಮೂವಲ್. ಎಸ್, ಆಲ್ಮೋಸ್ಟ್ ಮೋಸ್ಟ್ ಆಫ್ ದಿ ಪೀಪಲ್ ತೊಂದರೆನೇ ಇದು ಆಗಿರುತ್ತೆ. ಸೊ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಚೆನ್ನಾಗಿ ನಡೀತಾ ಇರುತ್ತೆ, ಬಟ್ ಇದ್ದಕ್ಕಿದ್ದಂಗೆ ಥರ್ಡ್ ಪರ್ಸನ್ ಎಂಟ್ರಿ ಆಗಿರುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರ ಎಂಟ್ರಿ ಆಗಿರುತ್ತೆ. ಅವರಿಂದ ನೀವು ತುಂಬ ಡಿಸ್ಟರ್ಬ್ ಆಗ್ತಾ ಇರ್ತೀರಾ, ಅಥವಾ ರಿಲೇಷನ್ಶಿಪ್ಗಳು ಹಾಳಾಗುತ್ತೆ. ಸೊ ನಿಮ್ಮನ್ನು ಬಿಟ್ಟು ನಿಮ್ಮ ಪಾರ್ಟ್ನರ್ ಅವರನ್ನೇ ನಂಬೋದಕ್ಕೆ ಶುರು ಮಾಡ್ತಾರೆ. ತುಂಬ ಪ್ರಾಬ್ಲಮ್ಸ್ನ ಥರ್ಡ್ ಪಾರ್ಟಿ ಸಿಚುವೇಶನ್ನಿಂದ ನೀವು ಫೇಸ್ ಮಾಡ್ತಾ ಇರ್ತೀರ ಅಲ್ವಾ. ಸೊ ಥರ್ಡ್ ಪಾರ್ಟಿ ಸಮ್ಟೈಮ್ಸ್ ಎಂಟ್ರಿ ಆಗೋದು ಪಾಸ್ಟ್ ಕರ್ಮಗಳಿಂದ. ಓಕೆ, ನಮಗೇನೋ ಒಂದು ಲೆಸನ್ನ ಹೇಳ್ಕೊಡೋದಕ್ಕೋಸ್ಕರ, ಅಥವಾ ಹೋದ ಜನ್ಮದಲ್ಲಿ ಅವರ ಜೊತೆಗಿರುವಂತಹ ಸಂಬಂಧ ಇನ್ನೂ ಸಂಪೂರ್ಣ ಆಗಿರಲಿಲ್ಲ, ಅದಕ್ಕೋಸ್ಕರ ಈ ಜನ್ಮದಲ್ಲಿ ಅವ್ರು ನಮಗೆ ಲೆಸನ್ಸ್ನ ಕಲಿಸೋದಕ್ಕೆ ಕೂಡ ಬಂದಿರ್ತಾರೆ. ಓಕೆ, ಸೊ ಯಾವುದೇ ಏನಾದರೂ ನಿಮ್ಮ ಲೈಫಲ್ಲಿ ಆಗ್ತಾ ಇದೆ ಅಂದರೆ ಜಸ್ಟ್ ಟೇಕ್ ಇಟ್ ಆ್ಯಸ್ ಅ ಲೆಸನ್ ಅಂತ ಹೇಳ್ತೀನಿ. ಯಾವುದನ್ನು ಜಾಸ್ತಿ ತೀರಾ ನೆಗೆಟಿವ್ ಆಗಿ ತೊಗೊಳಕ್ಕೆ ಹೋಗಬೇಡಿ. ಓಕೆ, ಪ್ರತಿಯೊಂದು ಪ್ರಾಬ್ಲಮ್ಗಿನ್ನೂ ಒಂದು ಸೊಲ್ಯೂಷನ್ಸ್ ಅಂತ ಇದ್ದೇ ಇರುತ್ತೆ. ಸೊ ಅದನ್ನು ನಾನು ತುಂಬ ನಂಬ್ತೀನಿ. ಆ್ಯಂಡ್ ಯು ಗೈಸ್ ಆಲ್ಸೋ ಟ್ರಸ್ಟ್ ದಟ್ ಅಂತ ಹೇಳ್ತೀನಿ. ಸೊ ಯಾವುದೇ ಒಂದು ಕೆಲಸ ಆಗಬೇಕಾದ್ರೂ ಒಂದು ರೀಸನ್ ಇದ್ದೇ ಇರುತ್ತೆ. ಸೊ ನಮ್ಮ ಒಂದು ಡಿವೈನ್ ಟೈಮಲ್ಲಿ ಯೂನಿವರ್ಸ್ ನಮಗೆ ಏನು ಬೇಕು ಅದನ್ನು ಕೊಟ್ಟೇ ಕೊಡ್ತಾರೆ. ಸೊ ಬಟ್ ಪ್ರಯತ್ನ ನಿಮ್ದು ಆಗಿರಲೇಬೇಕು. ಓಕೆ, ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ನಲ್ಲಿ ನೀವು ಸಪೋಸ್ ನೀವು ಗಂಡ ಹೆಂಡತಿ ಆಗಿರ್ತೀರಾ. ಓಕೆ, ಸೊ ಹಸ್ಬೆಂಡ್ ಆ್ಯಂಡ್ ವೈಫ್, ನಿಮ್ಮ ಮಧ್ಯೆ ಇನ್ಯಾರದ್ದು ಎಂಟ್ರಿ ಆಗುತ್ತೆ ಅಂದರೆ ಆಗಿದೆ ಅಂದರೆ ಸೊ ಅವರನ್ನು ನೀವು ರಿಮೂವ್ ಮಾಡಬಹುದು. ಅಥವಾ ನೀವು ಲವರ್ಸ್ ಇದ್ದೀರಾ, ನಿಮ್ಮ ಮಧ್ಯೆ ಇನ್ನೊಬ್ರು ಯಾರ್ದೋ ಒಂದು ಎಂಟ್ರಿ ಆಗಿದೆ, ಒಂದು ಥರ್ಡ್ ಪಾರ್ಟಿ ಎಂಟ್ರಿ ಆಗಿದೆ ಅಂದರೂ ಕೂಡ ನೀವು ಮಾಡಬಹುದು. ಓಕೆ, ಆ್ಯಂಡ್ ನೆಕ್ಸ್ಟ್ ಸಪೋಸ್ ನೀವೇನಾದರೂ ವರ್ಕ್ ಪ್ಲೇಸಲ್ಲಿ ಕೆಲಸ ಮಾಡ್ತಾ ಇರ್ತೀರಾ ಅಂದ್ರೂ ಕೂಡ ಅಲ್ಲಿ ನಿಮ್ಮ ಒಂದು ಮಧ್ಯೆ ಅಥವಾ ಒಬ್ಬ ಪರ್ಸನ್ ಯಾರ್ದೋ ಒಂದು ಎಂಟ್ರಿ ಆಗಿದೆ, ಯು ಫೀಲ್ ಲೈಕ್ ಅವ್ರು ತುಂಬ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾ ಇದ್ದಾರೆ, ನಿಮ್ಮ ಕೆಲಸಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ, ಪ್ರತಿಯೊಂದು ಕೆಲಸದಲ್ಲೂ ತುಂಬ ತಪ್ಪಾಗಿ ಹೇಳ್ಕೊಡ್ತಾ ಇದ್ದಾರೆ, ಅಥವಾ ಪೊಲಿಟಿಕ್ಸ್ ನಡೆಸ್ತಾ ಇದ್ದಾರೆ, ಸಮಥಿಂಗ್ ದೇ ಆರ್ ಹಾರ್ಮಿಂಗ್ ಯು ಅಂತ ನಿಮಗೆ ಫೀಲ್ ಆಗುತ್ತೆ. ಆ ಟೈಮಲ್ಲೂ ಕೂಡ ಈ ಒಂದು ರಿಚುವಲ್ನ ನೀವು ಫಾಲೋ ಮಾಡಬಹುದು. ಓಕೆ, ಇದು ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಸೊ ಈ ಒಂದು ರಿಚುವಲ್ನ ಮಾಡೋದಕ್ಕೆ ನಿಮಗೆ ಬೇಕಾಗಿರುವಂಥದ್ದು ಫಸ್ಟು ಒಂದು ರೆಡ್ ಪೆನ್ ಬೇಕು ಆ್ಯಂಡ್ ಒಂದು ಬ್ಲ್ಯಾಕ್ ಪೆನ್ ಬೇಕು. ಓಕೆ, ಸೊ ರೆಡ್ ಪೆನ್ ಆ್ಯಂಡ್ ಬ್ಲ್ಯಾಕ್ ಪೆನ್. ಓಕೆ, ಆ್ಯಂಡ್ ಅಗೇನ್ ಯು ನೀಡ್ ಒನ್ ಬ್ಲೂ ಕಲರ್ ಕ್ಯಾಂಡಲ್. ಬಿಕಾಸ್ ಇಲ್ಲಿ ನಾವು ಆರ್ಕ್ಏಂಜಲ್ ಮೈಕಲ್ನ ಕಾಲ್ ಮಾಡ್ತೀವಿ. ಸೊ ಅವರ ಒಂದು ಹೆಲ್ಪ್ ಮುಖಾಂತರ ಈ ಒಂದು ರಿಚುವಲ್ನ ಮಾಡ್ತೀವಿ ಅಲ್ವಾ. ಸೊ ಅದಕ್ಕೋಸ್ಕರ ಬ್ಲೂ ಕಲರ್ ಕ್ಯಾಂಡಲ್. ಆಮೇಲೆ ಕಾಮೆಂಟಲ್ಲಿ ಕೇಳಬೇಡಿ ದಟ್ ಬ್ಲೂ ಕಲರ್ ಕ್ಯಾಂಡಲ್ ಇಲ್ಲ ಅಂದರೆ ಏನು ಮಾಡೋದು ಅಂತ. ಬ್ಲೂ ಕಲರ್ ಇಲ್ಲ ಅಂದರೆ ಗೋ ವಿತ್ ವೈಟ್. ಓಕೆ, ವೈಟ್ ಅಥವಾ ಬ್ಲೂ. ಸೊ ನೋಡಿ, ಪರ್ಟಿಕ್ಯುಲರ್ ಆಗಿ ನಾವು ಕ್ಯಾಂಡಲ್ಸ್ ಏನಕ್ಕೆ ಹೇಳ್ತೀವಿ ಅಂದರೆ ಆ ಒಂದು ಅದರದ್ದೇ ಆದಂತಹ ಒಂದು ಪವರ್ ಇರುತ್ತೆ. ಸೊ ಆ ಒಂದು ಇದಕ್ಕೆ ಅದರದ್ದೇ ಆದಂಥ ಕಲರ್ ಇರುತ್ತೆ. ಸೊ ಅದನ್ನು ನಾವು ಮಾಡೋದ್ರಿಂದ ಇನ್ನೂ ಆ ಒಂದು ರಿಚುವಲ್ಸ್ ಏನಿರುತ್ತೆ, ಆ ಒಂದು ಟೆಕ್ನಿಕ್ಸ್ ಏನಿರುತ್ತೆ ಇನ್ನೂ 100% ವರ್ಕ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಹೇಳಿರ್ತೀವಿ. ಓಕೆ, ಸೊ ಅಗೇನ್ ವಿ ನೀಡ್ ಒನ್ ವೈಟ್ ಶೀಟ್. ಓಕೆ, ಫುಲ್ ವೈಟ್ ಶೀಟ್ ವಿ ನೀಡ್. ಓಕೆ, ಸೊ ವೈಟ್ ಶೀಟ್ ಬೇಕು, ಬ್ಲ್ಯಾಕ್ ಆ್ಯಂಡ್ ರೆಡ್ ಕಲರ್ ಪೆನ್ ಆ್ಯಂಡ್ ಬ್ಲೂ ಆರ್ ವೈಟ್ ಕ್ಯಾಂಡಲ್. ಸೊ ಓಕೆ, ಸೊ ಕ್ಯಾಂಡಲ್ ತೊಗೊಳಕ್ಕಾಗಲ್ಲ ಅನ್ನೋರು ಕೂಡ, ಆಪ್ಷನ್ ಇಲ್ಲ ಅಂದರೆ ಹೋಗೋಕ್ಕಾಗಲ್ಲ ಅಂದರೆ ನೀವು ದೀಪದಿಂದನೂ ಕೂಡ ಇದನ್ನು ಮಾಡಬಹುದು. ಬಟ್ ಐ ಪ್ರಿಫರ್ ಯೂಸ್ ಕ್ಯಾಂಡಲ್ಸ್. ಓಕೆ, ಸೊ ಈಗೇನು ಮಾಡಬೇಕು ನೀವು ಅಂದರೆ ಒಂದು ವೈಟ್ ಪೇಪರಲ್ಲಿ ಫಸ್ಟ್ ನೀವು ಬ್ಲ್ಯಾಕ್ ಪೆನ್ನಲ್ಲಿ ಈ ನಂಬರ್ಸ್ಗಳನ್ನ ನೀವು ಬರಿಬೇಕು. ನಾನು ಹೇಳ್ತೀನಿ ಈಗ ನಂಬರ್ಸ್ನ. ಐ ಹೋಪ್ ಯು ಆರ್ ಕ್ಲಿಯರ್ ದಟ್.
ಫಸ್ಟ್ XYZ ಅಂದರೆ ನಿಮಗೆ ಆ ಥರ್ಡ್ ಪಾರ್ಟಿ ನೇಮ್ ಏನಿದೆ ಗೊತ್ತಿರುತ್ತೆ ಅಲ್ವಾ, ಆ ಒಂದು ಪರ್ಸನ್ ಹೆಸರು ಬರಿಬೇಕಾಗತ್ತೆ ಇಲ್ಲಿ. ಅವರ ಒಂದು ನಿಮ್ಮ ಇಬ್ಬರ ಮಧ್ಯೆ ಬೇರೆಯವರ ಪರ್ಸನ್ ಯಾರಿದ್ದಾರೆ ಗೊತ್ತಿರಬೇಕು ನಿಮಗೆ. ನಿಮ್ಮ ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ನಡೀತಾ ಇದೆ, ಎಸ್ ನನಗೆ ಬೇಕು ಗೊತ್ತು ಅಂತ ನಿಮಗೆ ಫೀಲ್ ಆಗಬೇಕು. ಆವಾಗ ಈ ಒಂದು ಇದನ್ನು ಬರಿಬೇಕಾಗತ್ತೆ. ಸೊ ಆ ಒಂದು ಪರ್ಸನ್ ನೇಮ್ ಬರಿಬೇಕು. ಓಕೆ, ಯಾರು ನಿಮ್ಮ ಲೈಫಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ ಅವರ ಹೆಸರು ಇಲ್ಲಿ ಬರಿಬೇಕು. ಆ್ಯಂಡ್ ಏಂಜಲ್ ನಂಬರ್ಸ್ 498 491 817. ಓಕೆ, ಸೊ ಫಸ್ಟ್ ಆ ಪರ್ಸನ್ ನೇಮ್ 498 491 817. ಈ 3 ನಂಬರ್ಸ್ಗಳನ್ನು ಬರೆದು ಒಂದು ಸರ್ಕಲ್ ಅನ್ನೋದನ್ನು ಹಾಕಬೇಕು. ಓಕೆ, ಆ ಸರ್ಕಲ್ ಅನ್ನೋದನ್ನು ಹಾಕಿ ಆದಮೇಲೆ ನೀವು ಕ್ಯಾಂಡಲ್ನ ಲೈಟ್ ಮಾಡ್ತೀರಾ. ಕ್ಯಾಂಡಲ್ನ ಲೈಟ್ ಮಾಡಾದ್ಮೇಲೆ 10 ನಿಮಿಷ ಅಥವಾ 5 ನಿಮಿಷ ಆರ್ಕ್ಏಂಜಲ್ ಮೈಕಲ್ನ ನೀವು ಕಾಲ್ ಮಾಡ್ತೀರಾ. ಆರ್ಕ್ಏಂಜಲ್ ಮೈಕಲ್ ನಮಗೆ ಪ್ರೊಟೆಕ್ಟ್ ಮಾಡೋದಕ್ಕೆ, ನಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಅವರನ್ನು ನೀವು ಕರಿಬೇಕಾಗತ್ತೆ. ಆ್ಯಂಡ್ ಈ ರಿಚುವಲ್ನ ಎಷ್ಟು ದಿನ ಮಾಡಬೇಕು? ವೀಕ್ಲಿ 3 ಡೇಸ್ ಮಾಡಬೇಕು. ಸಪೋಸ್ ನೀವು ಮಂಡೇ ಸ್ಟಾರ್ಟ್ ಮಾಡ್ತೀರಾ ಅಂದರೆ ವೆನಸ್ಡೇವರೆಗೂ ಮಾಡಬೇಕು. ಸಪೋಸ್ ನೀವು ವೆನಸ್ಡೇ ಸ್ಟಾರ್ಟ್ ಮಾಡ್ತೀರಾ ಅಂದರೆ ವೆನಸ್ಡೇ ಟು ಫ್ರೈಡೇ ಮಾಡಬೇಕು. ಪ್ರತಿ ವಾರ 3 ದಿನ ನೀವು ಮಾಡಬೇಕಾಗತ್ತೆ. ಯಾವತ್ತಿಂದ ಸ್ಟಾರ್ಟ್ ಮಾಡ್ತೀರಾ ಅಲ್ಲಿಂದ 3 ದಿನ, ವೀಕ್ಲಿ 3 ಡೇಸ್. ಓಕೆ, ಫಸ್ಟ್ ವೀಕ್ ಮಾಡಾದ್ಮೇಲೆ ನಿಮಗೆ ರಿಸಲ್ಟ್ ಸಿಗುತ್ತೆ. ಇಫ್ ನಾಟ್ ನೆಕ್ಸ್ಟ್ ವೀಕ್ ಮಾಡಿ, ಕಂಟಿನ್ಯೂ ಮಾಡಿ ಟಿಲ್ ಯು ಗೆಟ್ ರಿಸಲ್ಟ್. ಓಕೆ, ಫಸ್ಟ್ ವೀಕ್ ಮಾಡಿದಾಗೂ ನಿಮ್ಗೆ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ಸೆಕೆಂಡ್ ವೀಕ್ ಮಾಡಿ. ಓಕೆ, ಸೆಕೆಂಡ್ ವೀಕ್ ಮಾಡಿದಾಗೂ ಕೂಡ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ಥರ್ಡ್ ವೀಕ್ ಮಾಡಿ. 4 ವೀಕ್ ಅನ್ನೋ ಅಷ್ಟರಲ್ಲಿ 100% ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಬಟ್ ನಿಮ್ಮ ವೈಬ್ರೇಷನ್ಸ್ ಎಷ್ಟಿರುತ್ತೆ, ನಿಮ್ಮ ಎನರ್ಜಿ ಎಷ್ಟಿರುತ್ತೆ ಅದ್ರ ಮೇಲೆ ಇದು ವರ್ಕ್ ಆಗುತ್ತೆ. ಓಕೆ, ಯಾವುದೇ ಒಂದು ಕೆಲಸ ನೀವು ಮಾಡ್ತಿರ್ಬೇಕಾದ್ರೂ ಯೂನಿವರ್ಸಿಗೆ ಹೇಳಿ ಆ ಒಂದು ರಿಚುವಲ್ನ ಮಾಡಿ. ಡೆಫಿನೆಟ್ಲಿ 100% ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಆ್ಯಶಸ್ನ ನೀವು ಫ್ಲಶ್ ಮಾಡಬಹುದು ಅಥವಾ ಆ್ಯಶಸ್ನ ನೀವು ಯೂನಿವರ್ಸಿಗೆ ಲೆಟ್ ಗೋ ಮಾಡಬಹುದು. ಓಕೆ, ಕ್ಲಿಯರ್? ಸೊ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ. ಓಕೆ, ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇನ್ನೇನಾದರೂ ಡೌಟ್ಸ್ ಇದ್ದರೆ ಆಲ್ಮೋಸ್ಟ್ ನಾನು ವಿಡಿಯೋದಲ್ಲಿ ಕ್ಲಿಯರ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ಬಟ್ ಇನ್ನೂ ಡೌಟ್ಸ್ ಇದ್ದರೆ ಡೆಫಿನೆಟ್ಲಿ ನೀವು ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಅಗೇನ್ ನೋಡಿ, ಟ್ರಸ್ಟ್ ಮಾಡಿ, ಟ್ರಸ್ಟಿಂದ ಈ ಒಂದು ಕೆಲಸನ ಮಾಡಿದರೆ 100% ವರ್ಕ್ ಆಗುತ್ತೆ. ಸೊ ಗಾಡ್ ಬ್ಲೆಸ್ ಯು ಆಲ್, ಬಿ ಪಾಸಿಟಿವ್. ಆ್ಯಂಡ್ ಅಫರ್ಮೇಷನ್ಸ್ನು ಕೂಡ ಹೇಳೋದಕ್ಕೆ ಶುರು ಮಾಡಿ. ಲೈಕ್ ನನ್ನ ಮತ್ತು ನನ್ನ ಪಾರ್ಟ್ನರ್ ರಿಲೇಷನ್ಶಿಪ್ ಚೆನ್ನಾಗಿದೆ, ನನ್ನ ಪಾರ್ಟ್ನರ್ ತುಂಬ ಪ್ರೀತಿಸ್ತಾರೆ, ನಾವು ಮಾತಾಡ್ತಾ ಇದ್ದೀವಿ, ಸಮಥಿಂಗ್ ಯು ಲೈಕ್ ಅವ್ರ ಜೊತೆಗಿಂದ ಏನೇನು ಬೇಕೋ ಅದೆಲ್ಲ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳೋದಕ್ಕೆ ಶುರು ಮಾಡಿ. ಡೆಫಿನೆಟ್ಲಿ ಇದಾಗುತ್ತೆ. ಆ್ಯಂಡ್ ಮೋಸ್ಟ್ ಪ್ರೊಬಬ್ಲಿ ಇನ್ನೂ ಒಂದು ಟಿಪ್ ಅಂದರೆ ರೆಡ್ ತಾರಾ ಮಂತ್ರ ಕೇಳ್ಕೊಳ್ಳಿ. ಓಕೆ, ರಿಲೇಷನ್ಶಿಪ್ನ ಎನ್ಹ್ಯಾನ್ಸ್ ಮಾಡಬೇಕು, ನಿಮ್ಮ ಒಂದು ಲವ್ ಬ್ಯಾಕ್ ಮಾಡಬೇಕು ಅಂದರೆ ತಾರಾಮ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಸೊ ರೆಡ್ ತಾರಾಮನ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ರೆಡ್ ತಾರಾಮ ಅಂತ, ಯು ವಿಲ್ ಗೆಟ್ ದ ವಿಡಿಯೋಸ್. ಲೈಕ್ ಮಂತ್ರ ವೀಡಿಯೋಸ್ ತುಂಬ ಸಿಗುತ್ತೆ. ಸೊ ಅದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಡೈಲಿ 5 ಮಿನಿಟ್ಸ್ ಕೇಳ್ತಾ ಬನ್ನಿ. ಡೆಫಿನೆಟ್ಲಿ ಇದು ವರ್ಕ್ ಆಗುತ್ತೆ. ಓಕೆ, ಸೊ ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.